ಜಮೀರ್ ಖಾನ್ ಅವರು ಹಾಗಿದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ. ಅವರು ಬಾಗಲಕೋಟೆಯಲ್ಲಿ ಇಲೆಕ್ಷನ್ಗೆ ಅವರ ಕಾಂಟ್ರಿಬ್ಯೂಷನ್ ಏನು ಇಲ್ವಾ? ಕೇರಳದಲ್ಲಿ ಅವರ ಇಲೆಕ್ಷನ್ ಪಕ್ಷ ಗೆಲ್ಲುವುದಕ್ಕೆ ಅವರ ಕಾಂಟ್ರಿಬ್ಯೂಷನ್ ಏನು ಇಲ್ವಾ? ಅಂದರೆ ನೀವು ತುಲನಾತ್ಮಕವಾಗಿ ನೋಡುವಂಥ ಸಂದರ್ಭದಲ್ಲಿ ಬರಲಿಲ್ಲ ಅಲ್ಲಿ ಇದೆಷ್ಟೇ ಚರ್ಚೆಗೆ ಬಂತು. ಏನು ಅಂತ ಹೇಳಿದ್ರೆ ಸುಪ್ರೀಂ ಲೀಡರ್ಗೆ ಇಂಥದ್ದನ್ನು ಗಮನಕ್ಕೆ ತಂದರು. ಸೊ ಆದರೆ ಹಾಗಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿದರು ಅವರು ಪಕ್ಷ ವಿರೋಧಿ ಚಟುವಟಿಕೆ ಅಂತೆಲ್ಲ ಮಾತಾಡ್ತಿತ್ತಲ್ಲ, ಚರ್ಚೆ ಆಗ್ತಿತ್ತಲ್ಲ ದಾವಣಗೆರೆ ಸಂದರ್ಭದಲ್ಲಿ. ಆಗ ನಾನೇ ಬರೆದಿದ್ದೆ, ಹೈಕಮಾಂಡ್ ಹೇಳ್ತು ಅಂತ ಕೇರಳ ಚುನಾವಣೆಗೂ ಕೆಲಸ ಮಾಡೋದು ಪಕ್ಷ ವಿರೋಧಿ ಚಟುವಟಿಕೆನ ಅಂತ. ಸೊ ಅವ್ರದ್ದು ಕಾಂಟ್ರಿಬ್ಯೂಷನ್ ಎಲ್ಲ ಇತ್ತು. ಮತ್ತೆ ಇಲ್ಲ, ಅವತ್ತು ಪರದೆ ಹಿಂದೆ ನಡೆದಿರೋದು ನಾನು ಹೇಳ್ತೀನಿ. ನನಗೆ ಸಿಕ್ಕಿರುವಂಥ ಮಾಹಿತಿ ಇದು. ಮರುದಿನ ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ಕೊನೆಗೆ ಹೈಕಮಾಂಡ್ ಮಟ್ಟದಲ್ಲಿ ಜಮೀರ್ ಖಾನ್ ಅವರ ಹೆಸರು ಕ್ಲಿಯರ್ ಆಯಿತು. ರಾಹುಲ್ ಗಾಂಧಿ ಕಡೆಯಿಂದಲೇ ಕ್ಲಿಯರ್ ಆಯಿತು. ಹಿಂದಿನ ದಿನ ರಾತ್ರಿ ಏನಾಯಿತು, ಬೆಳಿಗ್ಗೆ ಏನೆಲ್ಲ ಅದೆಲ್ಲ ಮಾತುಕತೆ ಇತ್ತು. ಅದರ ಹೊರತಾಗಿಯೂ ಕೂಡ KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇಬ್ಬರು ಭಾಳ ಸ್ಪಷ್ಟವಾಗಿಲ್ಲ, ಜಮೀರ್ ಖಾನ್ ಇಲ್ಲಿ ಸೇರಬೇಕಾಗುತ್ತೆ, ಅದು ಇಲ್ಲದೆ ರಾಂಗ್ ಮೆಸೇಜ್ ಹೋಗುತ್ತೆ ಅನ್ನೋದನ್ನು ಕನ್ವಿನ್ಸ್ ಮಾಡಿಬಿಟ್ಟು 9 ಗಂಟೆ ಹೊತ್ತಿಗೆ ಜಮೀರ್ ಖಾನ್ ಅವರ ಹೆಸರು ಕ್ಲಿಯರ್ ಆಗಿತ್ತು. ಇದು ನನಗೆ ಬಹಳ ಕಾನ್ಫಿಡೆನ್ಷಿಯಲ್ ಆದಂಥ ಒಂದು ವಿಧಾನದಿಂದ ಗೊತ್ತಾದಂಥ ಮಾಹಿತಿ ಇದು. ಆದರೆ ಒಂದು ಇಂಪಾರ್ಟೆಂಟ್ ಲೀಡರ್ ಅದರಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸಿದರು. ಅದರಿಂದಾಗಿ ಅದು ಅಲ್ಲಿ ಬರಲಿಲ್ಲ ಫಸ್ಟ್ ಲಿಸ್ಟ್ನಲ್ಲಿ ಅನ್ನುವಂಥದ್ದು ಕೂಡ ಇದು ಒಂದು ಮಾಹಿತಿ. ಅದು ಯಾರು ಏನು ಹೆಸರು ಬೇಡ ಈಗ ನನಗೆ, ಯಾಕಂತ ಹೇಳಿದ್ರೆ ಇವತ್ತೆಲ್ಲ ನಾಳೆ ಅದು ಒಂದು ಹಂತದಲ್ಲಿ ಅದು ಮತ್ತೆ ಇದು ಹೊರಗೆ ಬರುತ್ತೆ ಅದು. ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳಿದ್ದು 2ನೇ ಹಂತದಲ್ಲಿ ಖಂಡಿತವಾಗಿಯೂ ಅವರ ಹೆಸರಿರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದರೆ ಅದರ ಹೊರತಾಗಿಯೂ ಕೂಡ ಅವತ್ತು ಪ್ರಮಾಣ ವಚನದ ದಿವಸ ಬೆಳಿಗ್ಗೆ 9 ಗಂಟೆಗೆ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದೆ ಅಂತೇಳಿ ಆದರೆ ಖಂಡಿತವಾಗಿ 2ನೇ ಹಂತದಲ್ಲಿ ಇವರ ಹೆಸರು ಇರೋ ಸಾಧ್ಯತೆ ಇರುತ್ತೆ ಖಂಡಿತವಾಗಿಯೂ ಕೂಡ. ಒಂದು ಅದಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದರೆ, ನೀವು ಸ್ಟಾಲ್ವಾರ್ಟ್ ಲೀಡರ್ಗಳನ್ನು ನೀವು ತಗೊಳ್ತೀನಿ ಅಂತೇಳಿ ಆದರೆ ಈಗ ಎಷ್ಟು ಸಂಪುಟಕ್ಕೆ ತೆಗೆದುಕೊಳ್ಬೋದು ಅಂತ. ಈಗ 34 ಮಂದಿನಲ್ಲಿ ಅಲ್ಪಸಂಖ್ಯಾತರಿಗೆ ಎಷ್ಟು ಪ್ರಾತಿನಿಧ್ಯ ಕೊಡ್ಬೋದು ಅಂತ ಹೇಳ್ಬಿಟ್ಟು ಕೊಡಬೇಕು ಅನ್ನೋದು ಬೇರೆ ಸಂಗತಿ. ಕೊಡಬೇಕು ಅಂತ ನೀವು ಕೇಳಿದರೆ ನಾನು 5 ಮಂದಿ ಮಂತ್ರಿಗಳಲ್ಲಿ ಇರಬೇಕು ಅಂತೇಳಿ ಹೇಳ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಎಷ್ಟು ಕೊಡ್ಬೋದು ಅಂದರೆ 3 ಕೊಡ್ಬೋದು. ಅದೇ 3 ಅಲ್ವಾ? ಯಾಕಂತ ಹೇಳಿದ್ರೆ ಹಿಂದಿನ 2023 ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಏನಾಯಿತು ಅಂತ ಹೇಳಿದ್ರೆ 3 ಕೊಡಬೇಕು ಅಂತ ಹೇಳಿ ಒತ್ತಾಯ ಬಂತು. ಕೊನೆಗೆ 2 ಕೊಟ್ಟರು. ಬೇರೆ ಕಾಸ್ಟ್ ಅಂಡ್ ಇದು ರಿಲಿಜನ್ ಈಕ್ವೇಷನ್ ಹಾಗೆ ಒಂದು ಸಚಿವ ಸಂಪುಟ ಸ್ಥಾನಮಾನ ಇರುವಂತಹ ಸ್ಪೀಕರ್ ಹೊತ್ತಿದ್ರು. ಈಗಲೂ 3 ಸ್ಥಾನ ಕೊಡ್ತಾರೆ. ಅದನ್ನು ಕೊಡೋದಾದ್ರೆ 3 ಸ್ಥಾನ ಕೊಡ್ತಾರೆ. ಆವಾಗ 3ನೇ ಸ್ಥಾನ ಈಗ ಇವರು ನಿರ್ಧಾರ ಮಾಡೋದು ಅಂತ ಹೇಳಿದ್ರೆ ಈಗ 2ನೇ ಸ್ಥಾನ ಖಂಡಿತವಾಗಿಯೂ ಜಮೀರ್ ಖಾನಿಗೆ ಸಿಗುತ್ತೆ. 3ನೇ ಸ್ಥಾನ DK ಶಿವಕುಮಾರ್ ಅವರು ಬಯಸಿದವರಿಗೆ ಸಿಗ್ಬೋದು.